ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲು ಸಿದ್ಧತೆಗಳು ಆರಂಭವಾಗಿವೆ. ಬೀದರ್ನಲ್ಲಿ ಇಂದು ಸಮಾಜದ ಪ್ರಮುಖ ಮುಖಂಡರ ಸಮ್ಮುಖದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಗಿದ್ದು, ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಚರ್ಚಿಸಲಾಯಿತು. ಬೀದರ್ ನಗರದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಬುಡಾ ಅಧ್ಯಕ್ಷರಾದ ಬಸವರಾಜ್ ಜಾಬಶೆಟ್ಟಿ ಅವರ ನಿವಾಸದಲ್ಲಿ ಈ ಮಹತ್ವದ ಸಭೆ ನಡೆಯಿತು. ಈಶ್ವರ್ ಖಂಡ್ರೆ ಅವರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವುದು ಜಿಲ್ಲೆಗೆ ಮತ್ತು ಸಮಾಜಕ್ಕೆ ಹೆಮ್ಮೆಯ ವಿಷಯವಾಗಿದೆ. ಈ ಹಿನ್ನೆಲೆಯಲ್ಲಿ ನಗರದ ಪ್ರಮುಖ ಲಿಂಗಾಯತ ಸಮಾಜದ ಮುಖಂಡರು ಸಭೆ ಸೇರಿ ಸಂಭ್ರಮಾಚರಣೆಯ ಬಗ್ಗೆ ಮಾತುಕತೆ ನಡೆಸಿದರು. ನಮ್ಮ ಸಮಾಜದ ಹೆಮ್ಮೆಯ ನಾಯಕರಾದ ಈಶ್ವರ್ ಖಂಡ್ರೆ ಅವರು ರಾಷ್ಟ್ರೀಯ ಮಟ್ಟದ ಮಹಾಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಅವರಿಗೆ ಅದ್ದೂರಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲು ಇಂದು ನಮ್ಮ ನಿವಾಸದಲ್ಲಿ ಪೂರ್ವಭಾವಿ ಸಭೆ ನಡೆಸಿದ್ದೇವೆ. ಸಮಾಜದ ಎಲ್ಲ ಹಿರಿಯರು ಮತ್ತು ಮುಖಂಡರ ಜೊತೆ ಚರ್ಚಿಸಿ ಶೀಘ್ರದಲ್ಲೇ ಕಾರ್ಯಕ್ರಮದ ದಿನಾಂಕವನ್ನು ನಿಗದಿಪಡಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಇವತ್ತಿನ ದಿವಸ ನಾವು ಒಂದು ಪೂರ್ವಭಾವಿ ಸಿದ್ಧತೆ ಸಭೆ ಕರೆಸಿದ್ದೇವೆ. ಅದು ನಮ್ಮ ಸಮಾಜ ವತಿಯಿಂದ ಲಿಂಗಾಯತರು ಹಾಗೂ ವೀರಶೈವರು ಅವರನ್ನು ಒಳಗೊಂಡು ಈ ಸಭೆಯನ್ನು ಕರೆಯಲಾಗಿದೆ. ಈ ಸಭೆಯ ಮೇನ್ ಉದ್ದೇಶ ಅಂತಂದರೆ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆಜಿಯವರು ಇತ್ತೀಚೆಗೆ ನಮ್ಮ ವೀರಶೈವ ಮಹಾಸಭೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ. ಇವರು ನಮ್ಮ ಬೀದರ್ ಜಿಲ್ಲೆಯಿಂದ 2ನೇ ಅಧ್ಯಕ್ಷರಾಗಿ ಹೊರ ಬಂದಿದ್ದಾರೆ. ಇದಕ್ಕೂ ಮುಂಚೆ ಸನ್ಮಾನ್ಯ ಶ್ರೀ ಭೀಮಣ್ಣ ಖಂಡ್ರೆಜಿಯವರಿದ್ದರು. ತದನಂತರ ಈ ಒಂದು ಅವಕಾಶ ನಮ್ಮ ಬೀದರ್ ಜಿಲ್ಲೆಗೆ ಸಿಕ್ಕಿದೆ. ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಇವತ್ತೇನಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಇನಾನಿಮಸ್ಲಿ ಎಲೆಕ್ಟ್ ಆಗಿದ್ದಾರೆ. ಇಂಥ ಒಂದು ಈ ಸಂತೋಷದ ಸುದ್ದಿ ನಾವು ಬೀದರ್ ಜಿಲ್ಲೆಗೆ ಭಾಳ ಸಂತೋಷ ತಂದಿದೆ. ಹೀಗಾಗಿ ಇಲ್ಲಿನ ಎಲ್ಲ ನಮ್ಮ ಲಿಂಗಾಯತ ಹಾಗೂ ವೀರಶೈವ ಸಮುದಾಯದ ಎಲ್ಲ ಮುಖಂಡರನ್ನು ಒಳಗೊಂಡು ಇವತ್ತು ಈ ಪೂರ್ವಭಾವಿ ಸಿದ್ಧತೆ ಸಭೆ ಬರುವ ದಿನಗಳಲ್ಲಿ ಒಂದು ದೊಡ್ಡ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ಏನಾದ ಅಂದರೆ ಹಮ್ಮಿಕೊಳ್ಳಬೇಕು ಅಂತ ಈ ನಿಟ್ಟಿನಲ್ಲಿ ಜಿಲ್ಲೆಯ ಎಲ್ಲ ಪ್ರಮುಖರನ್ನು ಕರೆದು ಇವತ್ತೊಂದು ಈ ಸಭೆ ಮಾಡಿ, ಸಭೆಯಲ್ಲಿ ಅನೇಕ ಜನ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಹಿರಿಯರು ಕೂಡ ಬಂದಿದ್ದರು. ಅವರವರ ಒಂದು ವಿಚಾರಗಳು ಸಲಹೆಗಳು ಕೊಟ್ಟಿದ್ದಾರೆ. ಅವೆಲ್ಲ ಸಲಹೆಗಳನ್ನು ಒಳಗೊಂಡು ಒಳ್ಳೆ ರೀತಿಯ ಕಾರ್ಯಕ್ರಮ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ರೂಪರೇಖೆ ನಾವು ಕೆಲವೇ ದಿನಗಳಲ್ಲಿ ಮಾಡ್ತಾ ಇದ್ದೀವಿ. ಜೊತೆಗೆ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆಜಿಯವರ ಒಂದು ಡೇಟು ಯಾವ ತಾರೀಕು ಅವ್ರು ಕೊಡ್ತಾರೆ ಕಾರ್ಯಕ್ರಮ ಮಾಡಲಿಕ್ಕೆ, ಅದನ್ನೇನದ ಅಂದರೆ ನಾಳೆ ಅವ್ರ ಜೊತೆಗೆ ಸಂಪರ್ಕ ಮಾಡಿ ಆ ಒಂದು ಡೇಟ್ ತಗೊಂಡು ಅದೇ ಪ್ರಕಾರ ಒಂದು ಒಳ್ಳೆಯ ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಸಾಮೂಹಿಕವಾಗಿ ಈ ಒಂದು ನಿರ್ಣಯ ಮಾಡಲಾಗಿದೆ. ಇನ್ನೂ ಒಂದು 2-3 ದಿವಸದಲ್ಲಿ ಇದಕ್ಕೂ ಹೆಚ್ಚಿನ ಒಂದು ಕ್ಲಿಯಾರಿಟಿ ನಾವು ಕೊಡ್ತೀವಿ ಇದ್ರ ಬಗ್ಗೆ ಅನ್ನುವಂಥ ಮಾಹಿತಿ ತಮಗೆ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಜಿಲ್ಲೆಯ ಎಲ್ಲ ತಾಲೂಕುವಾರು ಸದ್ಯಕ್ಕೆ ಇವತ್ತು ಬೀದರ್ದ ಎಲ್ಲ ಪ್ರಮುಖರು ಬಂದಿದ್ದರು. ಬರುವ ದಿನಗಳಲ್ಲಿ ನಾವು ಎಲ್ಲ ತಾಲೂಕುಗಳ ಅಲ್ಲಿ ಒಂದೊಂದು ಸಭೆಗಳು ಮಾಡಿ ಅಲ್ಲಿನ ಒಂದು ಮುಖಂಡರ ಜೊತೆಗೆ ಚರ್ಚೆ ಮಾಡಿಕೊಂಡು ಅಲ್ಲಿಂದ ಗುರುಗಳ ಸ್ವಾಮಿಗಳ ಒಂದು ಅವರಿಗೆಲ್ಲ ಭೇಟಿ ಮಾಡಿ ಅವ್ರದ್ದು ಸಲಹೆಗಳು ಪಡ್ಕೊಂಡು ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಒಳ್ಳೆಯದಾಗಿ ಯಾವ ರೀತಿ ಮಾಡಲಿಕ್ಕೆ ಇನ್ನೂ ನಮಗೆ ಸಲಹೆಗಳು ತಗೊಂಡು ಆ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಈಗಾಗಲೇ ತೀರ್ಮಾನ ತಗೊಂಡಿದ್ದೀವಿ. ಓಕೆ ಸರ್. ತಮ್ಮ ಹೆಸರು? ನಾನು ಬಸವರಾಜ್ ಜಾಬಶೆಟ್ಟಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಬೂಡಾ ಅಧ್ಯಕ್ಷರು, KRI ಸೊಸೈಟಿಯ ಅಧ್ಯಕ್ಷರು. ಇದಕ್ಕೂ ಮುಂಚಿತವಾಗಿ ಹೇಳಬೇಕಂದ್ರೆ ನಾನು ಒಬ್ಬ ಲಿಂಗಾಯತ ವೀರಶೈವನಾಗಿ ನಾನು ಈ ಒಂದು ನಿಮಗೆ ಬೈಟ್ ಕೊಡ್ತಾಯಿದ್ದೆ.